ಉಗ್ರ ರೂಪದಲ್ಲಿರುವ ನರಸಿಂಹಸ್ವಾಮಿ. 9 ನವಗ್ರಹ ನರಸಿಂಹಸ್ವಾಮಿಗಳಿದು. ಬ್ಯಾಂಗ್ಳೂರ್ ಟು ಅಹೋಬಿಲಂ ಡೀಟೇಲ್ಸ್. ಮೇಲ್ ಅಹೋಬಿಲಂ ಭಕ್ತ ಪ್ರಹ್ಲಾದ ನರಸಿಂಹಸ್ವಾಮಿ ಕಂಬದಿಂದ ಹೊರಬಂದ ಜಾಗ ಅದು. ಜ್ವಾಲಾ ನರಸಿಂಹಸ್ವಾಮಿ, ಪಾವನ ನರಸಿಂಹಸ್ವಾಮಿಗೆ ಜೀಪ್ ಟ್ರೆಕ್ಕಿಂಗ್. ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಇವತ್ತು ನಿಮ್ಮನ್ನ ಕರ್ಕೊಂಡು ಹೋಗ್ತಿರೋ ಅಂಥ ಜಾಗ ದಕ್ಷಿಣ ಭಾರತದ ಅತ್ಯುತ್ತ ಶಕ್ತಿಯುತ ಮತ್ತು ರಹಸ್ಯಮಯ ಪುಣ್ಯಕ್ಷೇತ್ರ. ಅದೇ ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಯಲ್ಲಿರುವ ಅಹೋಬಿಲಂ. ಇದು ಕೇವಲ ಒಂದು ದೇವಸ್ಥಾನವಲ್ಲ, ಇದು ಭಗವಾನ್ ವಿಷ್ಣು ನರಸಿಂಹ ಅವತಾರ ತಾಳಿ ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿದ ಪವಿತ್ರ ಭೂಮಿ. ನಲಮಲ ಅರಣ್ಯದ ಮಧ್ಯೆ ಇರುವ ಈ ನವನರಸಿಂಹ ಕ್ಷೇತ್ರಗಳ ದರ್ಶನ ಪಡೆಯಲು ಒಂದು ಅದ್ಭುತ ಸಾಹಸವೇ ಸರಿ. ಬನ್ನಿ, ಇಂದಿನ ವ್ಲಾಗ್ನಲ್ಲಿ ಅಹೋಬಿಲಂನ 9 ದೇವಸ್ಥಾನ, ಅವುಗಳ ಇತಿಹಾಸ ಮತ್ತು ಅಲ್ಲಿಗೆ ಹೋಗುವ ದಾರಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸುತ್ತೀನಿ. ಸೊ ನಾವು ಸ್ಟಾರ್ಟ್ ಮಾಡಿದ್ದು ಬ್ಯಾಂಗ್ಳೂರಿಂದ. ಬ್ಯಾಂಗ್ಳೂರ್ ಟು ಅಹೋಬಿಲಂಗೆ 7 to 8 hours ಆಗುತ್ತೆ. ಬಸ್ಸು ಟ್ರೈನಲ್ಲಂದರೆ 9 to 10 hours, 9 to 11 hours ಆಗುತ್ತೆ. ನಾವು ನಮ್ಮದೇ TTL ಹೋಗಿರೋದ್ರಿಂದ 7 to 8 hours ಆಯಿತು. ಹಂಗೆ ಹಿಂಗೆ ಎಲ್ಲ ಟೈಮ್ ಪಾಸ್ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಮಕ್ಕಳು ಎಲ್ಲರ ಜೊತೆ ಆಟ ಆಡ್ಕೊಂಡು ಹೋಗಿದ್ದಕ್ಕೆ ಸೊ ಟೈಮ್ ಗೊತ್ತಾಗಿಲ್ಲ. ನಾವು ಹಂಗೆ ರೀಚ್ ಮಾಡಿದ್ವಿ. ಸೊ ಬ್ಯಾಂಗ್ಳೂರಲ್ಲಿ ಟ್ರಾಫಿಕ್ ನೋಡಿ ಸಾಕಾಗಿತ್ತು. ತಿರ್ಗಾ ಆಂಧ್ರ ಹೋಗಿದ್ರೆ ಅಲ್ಲೂ ಫುಲ್ ಕಂಪ್ಲೀಟ್ ಟ್ರಾಫಿಕ್ಕು. ಆ ಟ್ರಾಫಿಕ್ನು ಎಲ್ಲ ದಾಟ್ಕೊಂಡು ಹೆಂಗೋ ರೀಚ್ ಮಾಡಿದ್ವಿ. ಅಹೋಬಿಲಂಗೆ ರೀಚ್ ಆದಮೇಲೆ ಕೆಳ ಅಹೋಬಿಲಂ ಫಸ್ಟ್ ಸಿಗತ್ತೆ. ಅದೇ ದೇವಸ್ಥಾನದ ಫೋಟೋ. ಈ ದೇವಸ್ಥಾನದ ಒಳಗೆ ಎಲ್ಲೂ ಫೋಟೋ ತೆಗಿಯೋಕ್ಕೆ ಆಗೋದೇ ಇಲ್ಲ. ನೆಕ್ಸ್ಟು ಮೇಲ್ ಅಹೋಬಿಲಂಗೆ ಹೋಗಬೇಕು ಅಂದರೆ ಸಾಹಸನೇ ಮಾಡಬೇಕು. ಅಲ್ಲಿ ಬೆಟ್ಟ ಗುಡ್ಡ, ನೀರಿನ ಮಧ್ಯೆ ನಡೆಯೋದು ಎಲ್ಲ ಇರುತ್ತೆ. ಇದೇ ಜ್ವಾಲಾ ನರಸಿಂಹ ಸ್ವಾಮಿ ನಮಗೆ ಸಿಗೋದು ಮೇಲೆ ನಡ್ಕೊಂಡು ಹೋದರೆ. ಅದು ಅತ್ಯಂತ ಕಠಿಣವಾದ ದಾರಿ ಹೊಂದಿದೆ. ಇದು ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿದ ಜಾಗವಿದು. ಹಾಗೂ ಕೆಳ ಅಹೋಬಿಲಂನಲ್ಲಿ ಭಕ್ತ ಪ್ರಹ್ಲಾದನಿಗೆ ವರ ನೀಡಿದ ಪ್ರಹ್ಲಾದ ವರದ ನರಸಿಂಹ ದೇವಸ್ಥಾನ ಇದೆ. ಇಲ್ಲಿ ಭಕ್ತ ಪ್ರಹ್ಲಾದನಿಗೆ ನರಸಿಂಹ ಸ್ವಾಮಿ ಕಂಬದಿಂದ ಹೊರಬಂದ ಜಾಗವೇ ಈ ಉಗ್ರ ಸ್ತಂಭ. ಇಲ್ಲಿ ನರಸಿಂಹ ಸ್ವಾಮಿ 9 ವಿಭಿನ್ನ ರೂಪಗಳಲ್ಲಿ ನೆಲೆಸಿದ್ದಾರೆ. ಈ ಬೆಟ್ಟಗಳನ್ನು ಆದಿಶೇಷನು ಸ್ವರೂಪವೆಂದೇ ಪರಿಗಣಿಸಲಾಗುತ್ತದೆ. ಶಿರಭಾಗದಲ್ಲಿ ತಿರುಪತಿ, ಮಧ್ಯಭಾಗದಲ್ಲಿ ಅಹೋಬಿಲಂ ಮತ್ತು ಬಲಭಾಗದಲ್ಲಿ ಶ್ರೀಶೈಲಂ ಇದೆ. ಇಲ್ಲಿ ಇದ್ರ ಮಧ್ಯದಲ್ಲಿ ನಮಗೆ ಮಾಲೂಲ ನರಸಿಂಹಸ್ವಾಮಿ ಸಿಗ್ತಾರೆ. ಇದೇ ಅದು. ಅಲ್ಲಿ ಮಾ ಎಂದರೆ ಮಹಾಲಕ್ಷ್ಮಿ, ಲೋಲಾ ಎಂದರೆ ಪ್ರಿಯ. ಇಲ್ಲಿ ಸ್ವಾಮಿ ಶಾಂತ ರೂಪದಲ್ಲಿ ಲಕ್ಷ್ಮೀ ದೇವಿಯೊಂದಿಗೆ ನೆಲೆಸಿದ್ದಾನೆ. ಇನ್ನು ಮೇಲೆ ರೀಚ್ ಮಾಡ್ತಾ ನಮಗೆ ಒಂದು ಬ್ಯೂಟಿಫುಲ್ಲಾದ ಫಾಲ್ಸ್ ಕಾಣಿಸುತ್ತೆ. ಆ ಫಾಲ್ಸ್ ಇದೆ ಅಲ್ಲ, ಅಲ್ಲಿ ಆ ಫಾಲ್ಸಿಂದ ಕೆಳಗೆ ನೀವು ನೋಡಿದ್ರೆ ಇದೇ ದೇವಸ್ಥಾನ, ಇದೇ ಜ್ವಾಲಾ ನರಸಿಂಹಸ್ವಾಮಿಯ ದೇವಸ್ಥಾನ. ಈ ದೇವಸ್ಥಾನಕ್ಕೆ ನಡ್ಕೊಂಡು ಹೋಗುವಾಗ ಆ ಫಾಲ್ಸ್ ನಾವು ಹತ್ರನೇ ಹೋಗ್ತೀವಿ. ಆ ಫಾಲ್ಸಿಂದ ನೀರು ಬರುವಾಗ ಅಂತೂ ಕಂಪ್ಲೀಟಾಗಿ ನಾವು ಎಷ್ಟು ನಡ್ಕೊಂಬಂದಿದ್ದೀವಿ, ಎಷ್ಟು ಟಯರ್ಡ್ ಆಗಿದೆ ಅದೆಲ್ಲ ಒಂದೇ ನಿಮಿಷಕ್ಕೆ ಹೋಗುತ್ತೆ. ಇದೇ ರೀತಿ ಆ ನೀರನ್ನು ನಾವು ಸ್ಪರ್ಶ ಮಾಡಿದರೆ ನಮ್ಮ ಪಾಪ ಎಲ್ಲ ತೊಳೆದೋಗುತ್ತೆ ಅಂತ ಹೇಳ್ತಾರೆ. ಈ ಒಂದು ಫಾಲ್ಸಿಂದ ಮುಂದೆ ಹೋಗ್ತಾ ಅಲ್ಲಿ ನರಸಿಂಹಸ್ವಾಮಿ ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿದ್ಮೇಲೆ ಬಂದು ಕೈ ತೊಳೆದಿರೋ ಅಂಥ ಜಾಗ ಸಿಗುತ್ತೆ. ಅದನ್ನು ಕೂಡ ನೀವೇ ನೋಡಬಹುದು. ಇಲ್ಲಿನ ದಾರಿ ಕಿರಿದಾಗಿದ್ದರೂ ಸಾಹಸ ಪ್ರಿಯರಿಗೆ ಇದು ಹೇಳಿ ಮಾಡಿಸಿದ ಜಾಗ. ಅದಾದಮೇಲೆ ಇಲ್ಲಿನ ವ್ಯೂ ನೋಡಬೇಕು, ಈ ಟ್ರಕ್ಕಿಂಗ್ ಮಾಡಬೇಕು ಅಂದರೆ ಮೈ ರೋಮಾಂಚನವಾಗುತ್ತೆ. ಉಗ್ರ ಸ್ತಂಭ ಟ್ರಕ್ಕಿಂಗ್ ಅಂತಲೇ ಹೇಳ್ತಾರೆ ಇದಕ್ಕೆ. ಆ್ಯಂಡ್ ಈ ವಾಟರ್ ಪ್ಲೇಸ್ ಅಂತೂ ಎಲ್ಲರಿಗೂ ತುಂಬ ಅಂದರೆ ತುಂಬ ಇಷ್ಟ ಆಗೋಂಥ ಪ್ಲೇಸು. ಎಲ್ಲರೂ ಮತ್ತೆ ಇಲ್ಲಿಗೆ ಹೋಗಬೇಕು ಅಂತ ಅಂದ್ಕೊತಾರೆ. ಅಷ್ಟು ಬ್ಯೂಟಿಫುಲ್ ಆಗಿದೆ ಆ ಸೀನರಿ ಕೂಡ. ಇದೇ ಮುಖ್ಯವಾದ ದೇವಸ್ಥಾನ ಮತ್ತು ಇಲ್ಲಿ ಸ್ವಾಮಿ ಉಗ್ರ ರೂಪದಲ್ಲಿರ್ತಾನೆ. ಇಲ್ಲಿನ ಉಳಿದ ಕ್ಷೇತ್ರಗಳೆಂದರೆ ಯೋಗಾನಂದ ನರಸಿಂಹ, ಛತ್ರವಟ ನರಸಿಂಹ, ಪಾವನ ನರಸಿಂಹ ಮತ್ತು ಭಾರ್ಗವ ನರಸಿಂಹ. ಪಾವನ ನರಸಿಂಹ ದೇವಸ್ಥಾನಕ್ಕೆ ಹೋಗಲು ಜೀಪ್ ವ್ಯವಸ್ಥೆ ಇದೆ, ಯಾಕೆಂದರೆ ಇದು ಅರಣ್ಯ ಆಳದಲ್ಲಿದೆ. ಇಲ್ಲಿ ಒಂದಷ್ಟು
ರೋಡಲ್ಲಿ ಟ್ರಾವೆಲ್ ಮಾಡ್ತೀವಿ ಜೀಪು. ನೆಕ್ಸ್ಟ್ ಇನ್ನಷ್ಟು ಇಲ್ಲಿ ಕೊಚ್ಚೆ ಇದೆಯಲ್ಲ ಅದೇ ರೀತಿ ಇರುತ್ತೆ ರೋಡು. ನೀವು ಸಮ್ಮರ್ ಟೈಮಲ್ಲಿ ಬಂದರೆ ಅಂತೂ ಕಂಪ್ಲೀಟಾಗಿ ಫುಲ್ ಆ ಮಡ್ಡಿರೋದೆಲ್ಲ ಡಸ್ಟಿಯಾಗಿ ಕನ್ವರ್ಟ್ ಆಗಿರುತ್ತೆ. ಸ್ವಲ್ಪ ಮಾನ್ಸೂನ್ ಟೈಮಲ್ಲಿ ಬಂದರೆ ನಿಮಗೆ ಅಷ್ಟು ಡಸ್ಟಿಯಾಗಿರಲ್ಲ, ಬಟ್ ವಾಟರ್ ಇರೋದ್ರಿಂದ ಕೊಚ್ಚೆಯಾಗಿರುತ್ತೆ ಅಷ್ಟೇ. ಆ್ಯಂಡ್ ಇನ್ನು ಸ್ವಲ್ಪ ಮುಂದೆ ಹೋಗ್ತಾ ಇದ್ದರೆ ಬಂಡೆ ಕಲ್ಲುಗಳ ಮೇಲೆಲ್ಲ ಹತ್ತಿ ಆಡಿಸಿ ಇಳಿಸ್ತಾರೆ. ತುಂಬ ಚಿಕ್ಕ ಮಕ್ಕಳನ್ನ ಇಲ್ಲ ವಯಸ್ಸಾದವ್ರನ್ನ ಹಿಂಗೆ ಕರ್ಕೊಂಡು ಹೋಗೋದು ತುಂಬ ಕಷ್ಟ. ಬಟ್ ಆಗತ್ತೆ ಅನ್ನೋರು ಆರಾಮಾಗಿ ಹೋಗ್ಬೋದು. ಟ್ರೆಕ್ಕಿಂಗ್ ಇಷ್ಟಪಡೋರಂತೂ ತುಂಬ ಈಸಿಯಾಗಿ ಹೋಗ್ಬೋದು. ತುಂಬ ಇಷ್ಟನೂ ಪಡ್ತಾರೆ. ಆ್ಯಂಡ್ ತುಂಬ ಶಕ್ತಿಯಾದ ದೇವಸ್ಥಾನ ಇರೋದ್ರಿಂದ ನಿಮಗೆ ಬ್ಲೆಸ್ಸಿಂಗ್ಸ್ ಕೂಡ ಸಿಗುತ್ತೆ. ಆ್ಯಂಡ್ ನಿಮಗೆ ಒಂದು ಟ್ರಿಪ್ಪು ಎಂಜಾಯ್ಮೆಂಟ್ ಎಲ್ಲ ಕಂಪ್ಲೀಟಾಗಿ ಸಿಗುತ್ತೆ. ಸೊ ಈ ಪ್ಲೇಸ್ ಖಂಡಿತವಾಗ್ಲೂ ನೀವು ಹೋಗ್ಬೋದು. ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ, ರಿಲೇಟಿವ್ಸ್, ಕಸಿನ್ಸ್ ಎಲ್ಲರ ಜೊತೆನೂ ಆರಾಮಾಗಿ ಹೋಗ್ಬೋದು ಈ ಒಂದು ಪ್ಲೇಸಿಗೆ. ಆದ್ದರಿಂದ ಮುಂದೆ ಹೋಗ್ತಾ ಇದ್ದರೆ ನಡ್ಕೊಂಡು ಹೋಗಬೇಕು ಒಂದಷ್ಟು 1 ಕಿಲೋಮೀಟರ್ ತಕ್ಕನಂಗೆ ಟೆಂಪಲ್ ರೀಚ್ ಆಗೋಕ್ಕೆ. ಈ ದೇವಸ್ಥಾನಕ್ಕೆ ಈ ಪ್ಲೇಸ್ ತುಂಬ ಚಿಕ್ಕದಾಗಿರೋದ್ರಿಂದ ಯಾವ ಜೀಪು ಬರೋಕ್ಕಾಗಲ್ಲ, ಏನೂ ಬರೋಕ್ಕಾಗಲ್ಲ. ಇಲ್ಲಿ ಕಲ್ಯಾಣಿ ಕಾಣಿಸುತ್ತೆ, ಹಳೇ ದೇವಸ್ಥಾನ. ಆ್ಯಂಡ್ ಇಲ್ಲಿ ಮೇಲೆ ನೋಡ್ತಿದ್ದೀರಲ್ಲ ಇದೇ ದೇವಸ್ಥಾನ. ಯಾವುದೇ ನರಸಿಂಹಸ್ವಾಮಿ ದೇವಸ್ಥಾನದಲ್ಲೂ ಒಳಗೆ ಫೋಟೋ ತೆಗಿಯೋಕ್ಕಾಗಲ್ಲ, ಆಚೆ ಮಾತ್ರ ತೆಗಿಬೋದು ಅಷ್ಟೇ. ಆ ದೇವಸ್ಥಾನ ಮುಗಿದ್ಮೇಲೆ ಇನ್ನೊಂದು ದೇವಸ್ಥಾನಕ್ಕೆ ಇದೇ ಜೀಪಲ್ಲೇ ಕರ್ಕೊಂಡು ಹೋಗ್ತಾರೆ. ಸೊ ಅದು ಕಂಪ್ಲೀಟ್ ಆದಮೇಲೆ ನೀವು ಇನ್ನು ಮಿಕ್ಕಿದ ದೇವಸ್ಥಾನಗಳನ್ನ ಕಾಲ್ನಡಿಗೆಯಲ್ಲೇ ಹೋಗಿ ನೋಡಿಕೊಂಡು ಬರ್ಬೋದು. ಈ ದೇವಸ್ಥಾನಕ್ಕೆ ಬರಬೇಕಂದ್ರೆ ಟ್ರಾವೆಲ್ ಟ್ರಿಪ್ಸ್ ಏನು ಅಂದರೆ, ನೀವು ಬೆಂಗಳೂರಿಂದ ಬರ್ತಿದ್ದೀರಾ ಅಂದರೆ 400 ಕಿಲೋಮೀಟರ್ಸ್ ದೂರ ಇದೆ. ನಂದ್ಯಾದಲ ಅಥವಾ ಕಡಪದಿಂದ ಬಸ್ ಸಿಗತ್ತೆ ನಿಮಗೆ ಬರಬೇಕಂದ್ರೆ, ಮತ್ತು ಟ್ರೈನ್ ಕೂಡ ಸಿಗತ್ತೆ. ಆ್ಯಂಡ್ ಸ್ಟೇ ಆಗೋಕ್ಕೆ ನೀವು ಹತ್ತಿರದಲ್ಲಿರುವಂಥ ಆಂಧ್ರ ಪ್ರದೇಶ್ ಹೋಟೆಲ್ಸು ಇಲ್ಲಾಂದರೆ ಮಠದ ವಸತಿ ಗೃಹ ಅದರಲ್ಲಿ ನೀವು ಉಳ್ಕೊಬಹುದು. ಬಟ್ ನೆನಪಿಟ್ಕೊಳ್ಳಿ, ಇಲ್ಲಿ ಟ್ರೆಕ್ಕಿಂಗ್ ನೀವು ಮಾಡಬೇಕು ಅಂದರೆ ನಿಮಗೆ ನೀವು ಹಾಕಿರೋ ಅಂಥ ಒಂದು ಡ್ರೆಸ್ ತುಂಬ ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕಾಟನ್ ಇದ್ದರೆ ಬೆಸ್ಟು. ಅದ್ರ ಜೊತೆಗೆ ನೀವು ನೀರು ಇಲ್ಲಾಂದರೆ ಊಟ ಏನಾದರೂ ಇಟ್ಕೊಂಡಿರಬೇಕು. ಮಳೆಗಾಲದಲ್ಲಿ ಸ್ವಲ್ಪ ನೀವು ಹುಷಾರಾಗಿರಬೇಕು. ಕಲ್ಲುಗಳು ಸ್ಕಿಡ್ಡಿ ಆಗಿರುತ್ತೆ ಅನ್ನೋ ರೀಸನ್ಗೆ ಇದು ಲಾಸ್ಟಲ್ಲಿ ನೀವು ನೋಡೋ ಅಂಥ ಮತ್ತೊಂದು ದೇವಸ್ಥಾನ. ಥ್ಯಾಂಕ್